ಹಲೋ ಎವ್ರಿವನ್. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಕರ್ವ್ ಫಿಟ್ಟಿಂಗ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ರೆಡಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇದು ಸೆಕೆಂಡ್ ಎಕ್ಸಾಂಪಲ್ ಬೇಸ್ಡ್ ಆನ್ ದಿ ಸೇಮ್ ಸ್ಟ್ರೇಟ್ ಲೈನ್ y is equal to ax plus b ಮೇಲೆ ನಾವು ಸೆಕೆಂಡ್ ಎಕ್ಸಾಂಪಲ್ನ ಸಾಲ್ವ್ ಮಾಡೋಣ. ಈ ಕ್ವಶನ್ ಏನು ಕೊಟ್ಟಾರೆ ನೋಡೋಣ. ಫೈಂಡ್ ದಿ ಇಕ್ವೇಷನ್ ಆಫ್ ದಿ ಬೆಸ್ಟ್ ಫಿಟ್ಟಿಂಗ್ ಸ್ಟ್ರೇಟ್ ಲೈನ್ y is equal to ax plus b ಫಾರ್ ದಿ ಫಾಲೋವಿಂಗ್ ಡಾಟಾ. X value 0, 1, 2, 3, 4, 5, Y value 9, 8, 24, 28, 26, 20. ಆಲ್ರೆಡಿ ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಈ ಥರ y is equal to ax plus b ಸ್ಟ್ರೇಟ್ ಲೈನ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ನಮ್ಗೆ ಒಂದು ಇಕ್ವೇಷನ್ ಐತಿ ಅಂತ, ಆ ಇಕ್ವೇಷನ್ನ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ದೆ. ಆ ಇಕ್ವೇಷನ್ ಈಸ್ ದ ನಾರ್ಮಲ್ ಇಕ್ವೇಷನ್ ಈಸ್ equation is nb plus a summation x is equal to summation of y, b summation x plus a summation x square is equal to summation of xy. ಈ ಇಕ್ವೇಷನ್ ನೆನ್ಪಿಟ್ಕೋಬೇಕು. ನಾವು ಫಸ್ಟ್ ಏನು ನೋಡಬೇಕು, ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದರೆ ಈ ಇಕ್ವೇಷನ್ ಒಳಗೆ ನಮಗೆ ಏನೇನು ಬೇಕು ಅನ್ನೋದನ್ನು ನೋಡ್ಕೋಬೇಕು ಅಂತ ಹೇಳಿದ್ನೆ. ಇಲ್ಲಿ ಸಮೇಷನ್ ಆಫ್ ಎಕ್ಸ್ ಬೇಕು ನಮ್ಗೆ, ಸಮೇಷನ್ ಆಫ್ ವೈ ಬೇಕು ನಮ್ಗೆ, ಸಮೇಷನ್ ಆಫ್ ಎಕ್ಸ್ ಸ್ಕ್ವೈರ್ ಬೇಕು, ಸಮೇಷನ್ ಆಫ್ ಎಕ್ಸ್ ವೈ ಬೇಕು, ಆ್ಯಂಡ್ ಎನ್ ವ್ಯಾಲ್ಯೂ ಬೇಕು. ಇಷ್ಟನ್ನ ನಾವು ಎಕ್ಸ್ ಆ್ಯಂಡ್ ವೈ ಇವೆರಡು ವ್ಯಾಲ್ಯೂವಿಂದ ತಗೊಳ್ಬೇಕು. ನಾವು ಇವಿಷ್ಟು ವ್ಯಾಲ್ಯೂಸ್ನ ನಾವು ಫಸ್ಟ್ ನಾವು ಸಮೇಷನ್ ಆಫ್ ಎಕ್ಸ್ ಕಂಡುಹಿಡಿಯೋಣ. ಈ ಫಸ್ಟು ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಬರ್ಕೋರಿ. ಎಕ್ಸ್ ವ್ಯಾಲ್ಯೂ ಆ್ಯಂಡ್ ಇಯರ್ ವೈ ವ್ಯಾಲ್ಯೂ. ಎಕ್ಸ್ ವ್ಯಾಲ್ಯೂ ಇಸ್ 0, 1, 2, 3, 4, 5. ವೈ ವ್ಯಾಲ್ಯೂ 9, 8, 24, 28, 26, 20. ಈಗ ನಾವು ಸಮೇಷನ್ ಆಫ್ ಎಕ್ಸ್ ಮಾಡ್ಕೊಳ್ಳೋಣ. 1 plus 2 plus 3 plus 4 plus 5, 15. Summation of x is 15. Summation of y 9 plus 8 plus 24 plus 28 plus 26 plus 20, 115. Summation of y is 115. ನಮಗೆ ಸಮೇಷನ್ ಆಫ್ ಎಕ್ಸ್ ಬಂತು, ಸಮೇಷನ್ ಆಫ್ ವೈ ಬೇಕು ಬಂತು. ಸಮೇಷನ್ ಆಫ್ ಎಕ್ಸ್ ಸ್ಕ್ವೈರ್ 0, ಎಕ್ಸ್ ಸ್ಕ್ವೈರ್ ಇದನ್ನು 0 ಇಂಟು 0 ಮಾಡಿದರೆ 0, 1 ಇಂಟು 1, 1, 2 ಇದು 2 2 ಝ 4, 3 3 ಝ 9, 16, 25. ಇದನ್ನು ನಾವು ಸಮೇಷನ್ ಆಫ್ ಎಕ್ಸ್ ಸ್ಕ್ವೈರ್ ಮಾಡ್ಕೊಳ್ಳೋಣ. 1 ಪ್ಲಸ್ 4 ಪ್ಲಸ್ 9 ಪ್ಲಸ್ 16 ಪ್ಲಸ್ 25 55. ಸಮೇಷನ್ ಆಫ್ ಎಕ್ಸ್ ಸ್ಕ್ವೈರ್ ಇಸ್ 55. ಸಮೇಷನ್ ಆಫ್ ಎಕ್ಸ್ ಸ್ಕ್ವೈರ್ ಆಯಿತು. ನಮಗೆ ಸಮೇಷನ್ ಆಫ್ ಎಕ್ಸ್ ವೈ ಸಮೇಷನ್ ಆಫ್ ಎಕ್ಸ್ ವೈ 0 ಇಂಟು ಸಮಥಿಂಗ್ 0, ದೆನ್ 1 ಇಂಟು 8, 8, ದೆನ್ 24 ಇಂಟು 2, 48, 84, 104, ಇಯರ್ 100. ಈಗ ನಮಗೆ ಸಮೇಷನ್ ಆಫ್ ಎಕ್ಸ್ ವೈ ಬೇಕು. ಸಮೇಷನ್ ಆಫ್ ಎಕ್ಸ್ ವೈ 8 ಪ್ಲಸ್ 48 ಪ್ಲಸ್ 84 ಪ್ಲಸ್ 104 ಪ್ಲಸ್ 100, 344. ಸಮೇಷನ್ ಆಫ್ ಎಕ್ಸ್ ವೈ ಇಸ್ 344. ನಮ್ಗೆ ಎಲ್ಲನೂ ಬಂತು. ಸಮೇಷನ್ ಆಫ್ ಎಕ್ಸ್ ಬಂತು, ಸಮೇಷನ್ ಆಫ್ ವೈ ಬಂತು, ಸಮೇಷನ್ ಆಫ್ ಎಕ್ಸ್ ಸ್ಕ್ವೈರು, ಸಮೇಷನ್ ಆಫ್ ಎಕ್ಸ್ ವೈ. ನಮಗೆ ಎನ್ ವ್ಯಾಲ್ಯೂ ಎಲ್ಲಿಂದ ತೊಗೊಳ್ಬೇಕು? ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಎಷ್ಟು ಕೊಟ್ಟಾರ ಅದ ಎನ್ ವ್ಯಾಲ್ಯೂ. 1 2 3 4 5 6. ಎನ್ ಈಸ್ 6. ಎನ್ ವ್ಯಾಲ್ಯೂ ಈಸ್ 6. ಈಗ ಇವೆಲ್ಲ ವ್ಯಾಲ್ಯೂನ ಈ ಇಕ್ವೇಷನ್ ಒಳಗೆ ಹಾಕೊಳ್ಳೋಣ. ಎನ್ ವ್ಯಾಲ್ಯೂ ಈಸ್ 6b plus a summation of x is 15. a is equal to summation of y is 115. Here summation of xb, summation of x is 15b plus summation of x square 55. a is equal to summation of xy 344. This is an one equation, this is an two equation.
ಈಗ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡಿಕೊಂಡು ಎ ಆ್ಯಂಡ್ ಬಿ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಯಾಕಂದರೆ ಸ್ಟ್ರೇಟ್ ಲೈನ್ ಒಳಗೆ ಏನೇನೈತೆ ನೋಡಿ, ಇಲ್ಲಿ ಎ ವ್ಯಾಲ್ಯೂ ಬೇಕು, ನಮ್ಗೆ ಬಿ ವ್ಯಾಲ್ಯೂ ಬೇಕು. ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಬೇಕಂದ್ರೆ ಫಸ್ಟ್ ನಮಗೆ ಇವೆರಡರ ಒಂದಿನ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅಂದ್ರೆ ನಾವು ನೋಡ್ಕೋಬೇಕು ಏನು ಮಾಡಿದರೆ ಇವೆರಡು ಬ್ಯಾಲೆನ್ಸ್ ಆಗುತ್ತಾ ಅನ್ನೋದು. ನಾ ಇಲ್ಲಿ ಇದಕ್ಕೆ ಇಂಟು 5 ಮಾಡತ್ತೀನಿ, ಇಲ್ಲಿ ಇಂಟು 2 ಮಾಡತ್ತೀನಿ. ಇಲ್ಲಿ ಇಂಟು 5 ಮಾಡಿದರೆ 30 ಬರುತ್ತೆ. 6 ಇಂಟು 5 30, 15 ಇಂಟು 2 30. ಇಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಸೊ ಈಗ ಮಾಡಿಫೈ ಮಾಡ್ಕೊಂಡ್ಮೇಲೆ ಇಕ್ವೇಷನ್ ಬರ್ಕೋರಿ ಒಂದ್ಸಲಿ. 30b ಪ್ಲಸ್ ಹೋಲ್ ಇಕ್ವೇಷನಿಗೆ ಇಂಟು ಮಾಡಬೇಕು ಇವೆರಡನ್ನ. ಈ ಹೋಲ್ ಇಕ್ವೇಷನ್ಗೆ ಇಂಟು 5, ಈ ಹೋಲ್ ಇಕ್ವೇಷನ್ಗೆ ಇಂಟು 2. 30b ಪ್ಲಸ್ 75a ಈಕ್ವಲ್ ಟು 575. ದೆನ್ 30b ಪ್ಲಸ್ 55 into 2 1110. 1110a is equal to 688. ಇಷ್ಟಾದ್ಮೇಲೆ ನಾವು ಸೈನ್ ಚೇಂಜ್ ಮಾಡ್ಕೋರಿ. ಇವಾಗ ನಾವು ಮೋಡಿಫೈ ಆದ್ಮೇಲೆ ಸೈನ್ ಚೇಂಜ್ ಮಾಡ್ಕೋರಿ. ಇಲ್ಲಿ ಪ್ಲಸ್ ಐತಿ, ಸೊ ಇಲ್ಲಿ ಮೈನಸ್ ಮಾಡ್ಕೋಣ. ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ಸು, ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ಸು. ಈಗ ಪ್ಲಸ್ಸು ಮೈನಸ್ಸು ಎರಡು ಕ್ಯಾನ್ಸಲ್ ಆಗಿತ್ತು, ಸೇಮ್ ವ್ಯಾಲ್ಯೂ ಅದಾವ. ಈಗ ಇದನ್ನು ಮೈನಸ್ ಮಾಡ್ಕೋರಿ. 75 minus 1110 minus 35 is equal to 575 minus 688 113 minus 113 minus 113. ಇಲ್ಲಿ ಐತಿ, ಇಲ್ಲಿ ಏನ ಫೈನ್ ಮಾಡ್ಕೊರಿ. ಮೈನಸ್ 113 ಡಿವೈಡೆಡ್ ಬೈ ಮೈನಸ್ 35. ಮೈನಸ್ ಕ್ಯಾನ್ಸಲ್ ಆಯಿತು. 113 ಡಿವೈಡೆಡ್ ಬೈ 35. 3.2 ಎ ವ್ಯಾಲ್ಯೂ ಏನು ಬಂತು ನಮ್ಗೆ? 3.2. ಎ ವ್ಯಾಲ್ಯೂ ನಮ್ಗೆ 3.2. ಈಗ ಬಿ ವ್ಯಾಲ್ಯೂ ಇವು ಯಾವುದೋ ಇಕ್ವೇಷನಾಗ, ಈ 4 ಇಕ್ವೇಷನಾಗ ಯಾವುದ್ರೊಳಗಂದರ ಎ ವ್ಯಾಲ್ಯೂ ಹಾಕಿದರೆ ನಮಗೆ ಬಿ ವ್ಯಾಲ್ಯೂ ಬರುತ್ತೆ. ನಾನು ಇದನ್ನು ತೊಗೊಳತ್ತೀನಿ. 6b ಏನೈತಿಲ್ಲಿ 6b ಪ್ಲಸ್ 15a. 15 ಎ ವ್ಯಾಲ್ಯೂ ಏನೇ ಬಂತು ನಮ್ಗೆ 3.2 ಬಂತು, ಈಕ್ವಲ್ ಟು 115. ಇದನ್ನು ಸಾಲ್ವ್ ಮಾಡ್ಕೊರಿ, ಬಿ ವ್ಯಾಲ್ಯೂ ಬರುತ್ತೆ. ಪ್ಲಸ್ 15 ಇಂಟು 3.2 48 is equal to 115. 6b is equal to 115 ಮೈನಸ್ ಇದನ್ನ ಈ ಕಡೆ ತೊಗೊಂಬರ್ರಿ. ಮೈನಸ್ 48 ಆಯಿತು. 6b is equal to 115 minus 48 67. b value equal to 67 divided by 6. 11.16. b value is 11.16. 11.167 b ವ್ಯಾಲ್ಯೂ ಬಂತು ನಮ್ಗೆ. ಎ ವ್ಯಾಲ್ಯೂ ಬಂತು ಆ್ಯಂಡ್ ಬಿ ವ್ಯಾಲ್ಯೂ ಬಂತು. ಇವೆರಡನ್ನ ಈ ಸ್ಟ್ರೇಟ್ ಲೈನ್ ಒಳಗೆ ಫಿಟ್ ಮಾಡೋಣ. y is equal to ax plus b. y is equal to ಎ ವ್ಯಾಲ್ಯೂ ಏನು ಬಂತು ನಮ್ಗೆ? 3.2 x plus b value is 11.167 x plus b. y is equal to ax plus b. Thank you.